ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ದೀಪಿಕಾ, ಬಾ. ಜ್ಯೂಸ್ ತಗೊಳ್ಳಿ. ನೀನು ಯಾಕೆ ತರಕ್ಕೆ ಹೋದೆ ದೀಪಿಕಾ? ನನ್ನ ಖುಷಿಗೆ ತಂದೆ, ತಗೊಳ್ಳಿ. ಥ್ಯಾಂಕ್ ಯು. ತುಳಸಿಯವರೇ, ನಾನೇನು ಬರ್ತೀನಿ. ಹುಷಾರು. ಬಾಯ್ ದೀಪಿಕಾ. ಬಾಯ್ ಮಾವ. ದೀಪಿಕಾ, ನಾ ಕೈ ತೊಳ್ಕೊಬರ್ತೀನಿ. ತುಳಸಿಯವರಲ್ಲಿ ವಾಶ್ರೂಮ್ಗೆ ಹೋದ್ರು. ಈ ದುಡ್ಡನ್ನ ತುಳಸಿಯವ್ರಿಗೆ ಕೊಡ್ತೀಯಾ? ಇವತ್ತು ಆರ್ಫನೇಜಿಂದ ಡೊನೇಷನ್ ಕಲೆಕ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ. ತುಳಸಿಯವ್ರ ಕೈಲೇ ಇದನ್ನು ಕೊಡಿಸು. ಶೋರ್ ಮಾವ. ಸರಿ, ಬಾಯ್. ಮಾಧವ್ ಅವರು ಏನೋ ಹೇಳಿದ್ರು, ಯಾರೋ ಬರ್ತಾರೆ ಅಂತ. ಇಂಗ್ಲೀಷಲ್ಲಿ ಹೇಳಿದ್ರೆ ನಂಗೆ ಅರ್ಥ ಆಗಲ್ಲ. ಈಗ ವಿಷಯ ಮಾಡ್ತೀನಿ ರೀ. ನಾನು ಬದುಕಿರೋವಾಗಲೇ ನನಗೆ ತಿಥಿ ಮಾಡಿದ ಮಕ್ಕಳವರು. ನನ್ನ ಮನೆ ಇದ್ದಿದ್ದು ಡಬಲ್ ಸೈಟ್ನಲ್ಲಿ. ಆ ಸೈಟ್ನ ತಮ್ಮದು ಮಾಡ್ಕೋಬೇಕು ಅಂತ ನಾನು ಬದುಕಿರೋವಾಗಲೇ ನನ್ನ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟು. ತಾತ, ತಗೊಳ್ಳಿ ನೀರು. ಜ್ಯೂಸ್ ಮಾಡ್ಲಾ? ತಾತ, ಏನಾಯ್ತು ತಾತ? ಯಾಕೆ ಹೇಗಿದ್ದೀರಾ? ಜ್ವರ ಏನಾದರೂ ಬಂತಾ? ವಾಕ್ ಮಾಡಿ ಸುಸ್ತೇನಾದರೂ ಆಯ್ತಾ? ಮೊದಲು ನೀರು ಕುಡೀರಿ. ತಾತ, ನೀವು ಹೀಗಿದ್ರೆ ನನಗೆ ಭಯ ಆಗತ್ತೆ ತಾತ. ಏನಾಯ್ತು ಅಂತ ಹೇಳಿ. ಯಾರಾದ್ರೂ ಏನಾದ್ರೂ ಅಂದ್ರ? ಯಾಕೆ ದುಡ್ಡು ಹೀಗೆ ಹಿಡ್ಕೊಂಡಿದ್ದೀರಾ? ಇದು ದುಡ್ಡಲ್ಲ ಸೋಗಲಾಡಿ, ಸ್ವಾಭಿಮಾನ. ದೇವರೇ, ವಯಸ್ಸಾದ ಮೇಲೆ ಒಂದು ಹಿಡಿಯಷ್ಟು ಮಕ್ಕಳ ಪ್ರೀತಿ ಇರೋದಕ್ಕೊಂದು ಸೂರು ಕೊಡು. ಇಲ್ಲ ಅಂದ್ರೆ ಅವರಿಗೆ ನೆಮ್ಮದಿಯ ಸಾವಾದರೂ ಕೊಡು ದೇವರೇ, ಸಾವಾದರೂ ಕೊಡು. ತಾತ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ನ ಹತ್ರ ಹೇಳಲ್ವಾ? ನೀವ್ ಯಾಕೋ ತುಂಬಾ ನೊಂದ್ಕೊಂಡಿದ್ದೀರಾ. ಯಾವತ್ತೂ ಹೀಗೆಲ್ಲ ಇದ್ದೋರಲ್ಲ. ಏನಾಯ್ತು ಅಂತ ಹೇಳಿ ತಾತ. ಸೋಗ್ಲಾಡಿ, ಪಾರ್ಕಲ್ಲಿ ನಾನು ಬೇಕಾದಷ್ಟು ಮಾತಾಡ್ತೀನಿ. ಅದನ್ನ ವಿಡಿಯೋನೂ ಮಾಡ್ಕೋತಾರೆ. ಜನ ಚಪ್ಪಾಳೆ ತಟ್ತಾರೆ, ಶಿಲ್ಲೆ ಹೊಡಿತಾರೆ. ಆ ವಿಡಿಯೋ ಮಾಡ್ಕೊಳ್ಳೋ ಹುಡುಗ ದುಡ್ಡು ಮಾಡ್ಕೋತಾನೆ. ಆದರೆ ಮಾತೇ ಬೇರೆ, ಜೀವನಾನೇ ಬೇರೆ ಅಲ್ವಾ ಸೋಗಲಾಡಿ? ಯಾಕೆ ಹೀಗೆ ಒಗ್ಟಾಗಿ ಮಾತಾಡ್ತಾ ಇದ್ದೀರಾ ತಾತ? ಕೆಲವರ ಪರಿಸ್ಥಿತಿ ನೋಡಿದಾಗ ನಮ್ಮ ಪರಿಸ್ಥಿತಿ ಹಾಗಿಲ್ವಲ್ಲ ಅಂತ ಸಂತೋಷ ಪಟ್ಕೋಬೇಕು, ಅಥವಾ ನಾಳೆ ಯಾವತ್ತಾದ್ರೂ ನಮಗೂ ಆ ಪರಿಸ್ಥಿತಿ ಬರುತ್ತಾ ಅಂತ ಆತಂಕ ಪಟ್ಕೋಬೇಕು, ಗೊತ್ತಾಗ್ತಿಲ್ಲ. ನೀವೀಗ ಯಾರ ಪರಿಸ್ಥಿತಿ ನೋಡಿ ಹೀಗೆ ಹೇಳ್ತಿದ್ದೀರಾ? ಯಾರಾದ್ರೂ ಸಿಕ್ಕಿದ್ರಾ? ಏನಿಲ್ಲ ಕಣ್ಣ, ಏನೂ ಇಲ್ಲ. ಈಗ ನಾನು ಅದನ್ನು ಹೇಳಿದ್ರು ಈ ವಯಸ್ಸಲ್ಲಿ ನನಗೆ ಅರ್ಥ ಆಗೋದಿಲ್ಲ.
ಏನಾಯ್ತು ತಾತಂಗೆ? ಯಾವತ್ತೂ ಹೀಗಿದ್ದೋರಲ್ವಲ್ಲ? ಅಮ್ಮ, ಈ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗೆ ಇಲ್ಲ. ನಿನ್ನೆ ನಮ್ಮ ಮನೇಲಿ ಏನಾಯ್ತು ಗೊತ್ತಾ? ಯಾರೋ ಅನಾಥಾಶ್ರಮದವರು ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ರಂತೆ. ಡೊನೇಷನ್ ಏನೋ ಕೇಳಿದ್ರಂತೆ. ಅಂದರೆ ಕನ್ನಡದಲ್ಲಿ ಹೇಗೆ ಹೇಳೋದು? ಈ ಅನಾಥಾಶ್ರಮಕ್ಕೆ ದುಡ್ಡು ಕೇಳ್ಕೊಂಡು ಬರ್ತಾರಲ್ಲ. ಓ, ದೇಣಿಗೆ. ಹಾಂ, ಕರೆಕ್ಟ್. ಅನಾಥಾಶ್ರಮ ಅಂದಿದ ತಕ್ಷಣ ನಮ್ಮಮ್ಮಂಗೆ ಮನ್ಸು ಕರ್ಗೋಗಿದೆ. ಹಿಂದೆ ಮುಂದೆ ವಿಚಾರ ಮಾಡಿದೆ 2 ಲಕ್ಷ ಕೊಡೋಕೆ ಹೊರಟಿದ್ರಂತೆ. 2 ಲಕ್ಷನಾ? ಹ್ಞೂ ಅಮ್ಮ. ಆಮೇಲೆ ನಮ್ಮಪ್ಪ ಬಂದು ಯಾವ ಅನಾಥಾಶ್ರಮ ಏನು ಅಂತೆಲ್ಲ ಕೇಳಿದ್ರಂತೆ. ಆಮೇಲೆ ಅವ್ರ ಹತ್ರ ಅಡ್ರೆಸ್ ಎಲ್ಲ ಕೇಳಿದ್ದಾರೆ. ಅವ್ರ ಅಡ್ರೆಸ್ ಹೇಳಿದ್ಮೇಲೆ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರಂತೆ. ಅವ್ರು ತಕ್ಷಣ ಹೆದರ್ಕೊಂಡು ಅಲ್ಲಿಂದ ಓಡೋದ್ರಂತೆ. ಯಾಕೆ? ಅವ್ರು ಸುಳ್ಳು ಹೇಳಿದ್ರಾ? ಹ್ಞೂ ಅಮ್ಮ. ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋಕ್ಕೆ ಅಂತ ನೋಡಿದ್ರು. ನಮ್ಮಪ್ಪ ಎಲ್ಲ ವಿಚಾರಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ 2 ಲಕ್ಷ ಯಾರ್ದೋ ಪಾಲಾಗಿರೋದು. ಅಯ್ಯೋ ದೇವ್ರೆ, ಅನಾಥರ ಹೆಸರು ಹೇಳ್ಕೊಂಡು ಹೀಗೆಲ್ಲ ದೋಚ್ತಾರ ದೀಪಿಕಾ? ಅಯ್ಯೋ, ಏನು ಕೇಳ್ತೀರಾ ಅಮ್ಮ, ಕಾಲ ಸರಿ ಇಲ್ಲ. ಅಪ್ಪ ಹೇಳ್ತಾ ಇದ್ರು ಯಾರಿಗೆ 1 ರೂಪಾಯಿ ಕೊಡ್ಬೇಕಂದ್ರೂ 10 ಸಲ ಯೋಚನೆ ಮಾಡಬೇಕು ಅಂತ. ಈಗ ನಿಮ್ಮ ಹತ್ರನೇ ಯಾರೋ ಬಂದ್ರು ಕೇಳಿದ್ರು ಅನ್ಕೊಳ್ಳಿ, ನೀವು ಪಾಪ ಅಂತ ಕೊಟ್ಬಿಡ್ತೀರಾ. ಅವ್ರು ಅದನ್ನ ತಗೊಂಡು ಮಜಾ ಮಾಡ್ತಾರೆ. ಪಾಪ ಮಾವ ಬೆವರು ಸುರಿಸಿ ದುಡ್ದಿರೋ ದುಡ್ಡು ಯಾರ್ದೋ ಪಾಲಾಗುತ್ತೆ. ನೀವು ಹುಷಾರಾಗಿರ್ಬೇಕಮ್ಮ. ಸರಿಯಾಗಿ ಹೇಳ್ದೆ ದೀಪಿಕಾ, ಇನ್ಮೇಲೆ ಹುಷಾರಾಗಿರ್ಬೇಕು. ನನ್ನ ಹೆಸರು ಶಾರದಾ ಅಂತ, ಅನಾಥಾಶ್ರಮದಿಂದ ಬಂದಿದ್ದೀವಿ. ಕೂತ್ಕೊಳ್ಳಿ. ನಾವೊಂದಿಷ್ಟು ಅನಾಥ ಮಕ್ಕಳು ನೋಡ್ಕೋತಾ ಇದ್ದೀವಿ ಮೇಡಮ್. ದೇಣಿಗೆ ಕೇಳೋಣ ಅಂತ ಬಂದು. ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋಕ್ಕೆ ಅಂತ ನೋಡಿದ್ರು. ನಮ್ಮಪ್ಪ ಎಲ್ಲ ವಿಚಾರಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ 2 ಲಕ್ಷ ಯಾರ್ದೋ ಪಾಲಾಗಿರೋದು. ನೀವು ಹುಷಾರಾಗಿರ್ಬೇಕಮ್ಮ. ಎಲ್ಲಿ ನಿಮ್ಮ ಅನಾಥಾಶ್ರಮ? ತುಮಕೂರು ಹತ್ರ ಮೇಡಮ್. ಎಷ್ಟು ಜನ ಮಕ್ಕಳಿದ್ದಾರೆ ನಿಮ್ಮ ಅನಾಥಾಶ್ರಮದಲ್ಲಿ? 30 ಜನ ಮಕ್ಕಳಿದ್ದಾರೆ ಮೇಡಮ್. ಮಕ್ಳಿಗೆ ದಿನ ಊಟಕ್ಕೆ ಏನು ಕೊಡ್ತೀರಾ? ಮೇಡಮ್, ಸರ್ಗೆ ಇದೆಲ್ಲ ಗೊತ್ತು. ತುಂಬ ವರ್ಷದಿಂದ ಅವ್ರ ಹತ್ರ ದೇಣಿಗೆ ತೊಗೊಂಡೋಗ್ತಿದ್ದೀವಿ. ಅವ್ರು ಇದನ್ನು ಯಾವತ್ತೂ ಕೇಳಲಿಲ್ಲ. ತಪ್ಪು ತಿಳ್ಕೊಬೇಡಿ. ಈಗೆಲ್ಲ ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ಯಾರ್ಯಾರೋ ಬರ್ತಾರಲ್ವಾ, ಅದಕ್ಕೆ ಕೇಳಿದೆ. ನಾವು ಅಂಥವ್ರಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಹಾಗೆ ಅಂತ ನಾನು ಹೇಳ್ತಾ ಇಲ್ಲ. ಮೊನ್ನೆ ನಮ್ಮ ಸೊಸೆ ಮನೆಗೂ ಯಾರೋ ಬಂದಿದ್ರಂತೆ. ಹೀಗೆ ಪೊಲೀಸ್ನವ್ರನ್ನ ಕರೆಸ್ತೀವಿ ಅಂದ ತಕ್ಷಣ ಹೆದರ್ಕೊಂಡು ಹೊರಟ್ಬಿಟ್ರಂತೆ. ಏನು ಮೇಡಮ್ ನಿಮ್ಮ ಮಾತಿನ ಅರ್ಥ? ನಾವು ಮೋಸ ಮಾಡ್ತೀವಂತನಾ? ಹಾಗಲ್ಲ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ವಲ್ಲ, ಅದಕ್ಕೆ ಒಂದ್ಸಲ ವಿಚಾರಿಸಿದೆ ಅಷ್ಟೆ. ಅಯ್ಯೋ ಮೇಡಮ್, ನೀವು ನಮ್ಮನ್ನು ಕಳ್ಳರ ಥರ ನೋಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಈ ಮನೆಗೆ ಬರ್ತಾ ಇದ್ದೀವಿ. ನಿಮ್ಗೆ ದೇಣಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾವು ಹೊರಡ್ತೀವಿ. ನಮಸ್ಕಾರ ಶಾರದಮ್ಮ, ಹೇಗಿದ್ದೀರಾ? ಡೊನೇಷನ್ ಸಿಗ್ತಾ? ಅಯ್ಯೋ ಸರ್, ಇನ್ಮೇಲೆಯಿಂದ ಈ ಮನೆಯಿಂದ ನಮಗೆ ಡೊನೇಷನ್ ಬೇಡ. ಈ ಮೇಡಮ್ ನಮ್ಮನ್ನು ಕಳ್ಳರ ಥರ ನಡೆಸ್ಕೊಂಡ್ಬಿಟ್ರು. ಏನು ಹೇಳ್ತಾ ಇದ್ದೀರಾ? ತುಳಸಿಯವರ? ಯಾಕದಕ್ಕೆ? ಅವ್ರ ಹತ್ರ ಮಾಧವ್ ಅವರೇ, ಅವ್ರು ನಿಮಗೆ ಗೊತ್ತಾ? ಹೌದು, ತುಂಬ ಒಳ್ಳೆ ಜನ. ಶಾರದಮ್ಮ ಒಂದು ಒಳ್ಳೆ ಕೆಲಸದಲ್ಲಿದ್ದರು. ಅದನ್ನು ಬಿಟ್ಟು ಬಂದು ಈಗ ಸೇವೆ ಅಂತ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಅವ್ರಿಗೆ ಡೊನೇಷನ್ ಕೊಡ್ತೀನಿ. ಇವತ್ತು ನಿಮ್ಮ ಹತ್ರ ಕೊಡಿಸೋದಕ್ಕೆ ಹೇಳಿದ್ನಲ್ಲ ದೀಪಿಕಾ ಹತ್ರ. ಅಯ್ಯೋ ದೇವ್ರೆ, ನಾನೆಲ್ಲ ಅವರು ಮೋಸ ಮಾಡಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಬಿಟ್ಟೆ. ಏನು ಹೇಳ್ತಿದ್ದೀರಾ ತುಳಸಿಯವರೇ? ಕ್ಷಮಿಸಿ ಮಾಧವ್ ಅವರೇ, ನಿನ್ನೆ ದೀಪಿಕನ್ ಮನೆಗೆ ಇದೇ ರೀತಿ ಯಾರೋ ದೇಣಿಗೆ ಕೇಳ್ಕೊಂಡು ಬಂದಿದ್ರಂತೆ. ಜನಾರ್ದನ್ ಅವ್ರು ವಿಚಾರಿಸಿದ ಮೇಲೆ ಗೊತ್ತಾಯ್ತಂತೆ
ಅವರು ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯಕ್ಕೆ ಬಂದಿದ್ದಾರೆ ಅಂತ. ಸೀರಿಯಸ್ ಆಗಿ ತಗೊಂಡ್ರಾ? ನೀವು ಹುಷಾರಾಗಿರ್ಲಿ ಅಂತ ನಾನು ಅದನ್ನು ಹೇಳಿದೆ, ಆದರೂ ನೀವು ಅವ್ರ ಹತ್ರ ಹಾಗೆ ಕೇಳಬಾರ್ದಾಗಿತ್ತು. ಹೌದು, ಅದಕ್ಕೆ ಎಲ್ಲರೂ ಒಂದೇ ಥರ ಇರಲ್ಲ. ಶಾರದಮ್ಮ ನಮಗೆ ತುಂಬ ವರ್ಷದಿಂದ ಗೊತ್ತು. ಅವರ ಅನಾಥಾಶ್ರಮದಲ್ಲಿ ಬೆಳೆದ ಮಕ್ಕಳು ಎಷ್ಟೋ ಜನ AS KS ಮಾಡಿ ಸಾಧನೆ ಮಾಡಿದ್ದಾರೆ. ತುಂಬ ಕಷ್ಟಪಡೋ ಜೀವ ಅದು. ನೀವು ಅವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದಿತ್ತು. ದಯವಿಟ್ಟು ಕ್ಷಮಿಸಿ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನಾನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ದುಡ್ಡು ಕೊಟ್ಟು ಬರ್ತೀನಿ. ಮಾಧವ್ ಅವರೇ, ನೀವು ಕೋಪ ಮಾಡ್ಕೋಬೇಡಿ. ಭಾವ ಏನೋ ಗೊತ್ತಿಲ್ಲದೆ ಮಾತಾಡಿರ್ತಾರೆ. ಈ ಮನೆ ಯಜಮಾನಿ ಅಲ್ವಾ, ಮನೆಗೆ ಬಂದವರನ್ನ ಯಾರು ಏನು ಎತ್ತ ಅಂತ ವಿಚಾರಿಸ್ಕೋಬೇಕಲ್ವಾ, ಹಾಗೆ ವಿಚಾರಿಸಿರ್ತಾರೆ. ಚಿಕ್ಕಮ್ಮ, ಯಜಮಾನಿ ಅಂತ ಎಲ್ಲರ ಹತ್ರನೂ ಹೀಗೆ ಕೇಳೋಕ್ಕಾಗತ್ತಾ? ಅಭಿ, ಶಾರ್ವರಿ, ನೀವು ಸ್ವಲ್ಪ ಸುಮ್ಮನೆ ಇರಿ. ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ಮನೆಗೆ ಯಾರೇ ಬಂದರೂ ಗೌರವ ಕೊಟ್ಟು ಮಾತಾಡ್ತೀನಿ. ಆಯಿತು, ಈ ವಿಷಯನ ಇಲ್ಲಿಗೆ ಬಿಡಿ. ಇನ್ಮೇಲೆ ಮನೆಗೆ ಬಂದವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಅಯ್ಯೋ, ದುಡ್ಡು ದುಡ್ಡು ದುಡ್ಡು, ನನಗಂತೂ ಸಾಕಾಗೋಗಿದೆ. ಈ ದುಡ್ಡು, ಸಾಲ, ಬಡ್ಡಿ ಕಷ್ಟನ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲಿಂದ ತರಲಿ ಅಷ್ಟು ದುಡ್ಡನ್ನ? ನನಗಂತೂ ಎಲ್ಲರೂ ಸತ್ತೋಗೋಣ ಅನಿಸ್ತಾ ಇದೆ. ನೀನ್ ಯಾಕಣ ಸಾಯ್ತ್ಯಾ? ನೀನ್ ಮನ್ಸ್ ಮಾಡಿದ್ರೆ ಇದ್ದಕ್ಕಿದ್ದ ಹಾಗೆ ಕೋಟ್ಯಾಧಿಪತಿ ಆಗ್ಬೋದು. ಏನ್ ಹೇಳ್ತಾ ಇದೀಯಾ? ಅಣ್ಣ, ನಾನು ನಿಮ್ಗೊಂದು ಸೂಪರ್ ಡೂಪರ್ ಐಡಿಯಾ ಕೊಡಕ್ ಬಂದಿದ್ದೀನಿ. ತಾತಂಗೆ ಹೇಗೋ ವಯಸ್ಸಾಗಿದೆ, ಅವ್ರನ್ನ ದೂರ ಎಲ್ಲಾದ್ರೂ ಆಶ್ರಮದಲ್ಲಿ ಬಿಟ್ಬಿಡೋಣ. ಆಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅಂತ ಒಂದು ಡೆತ್ ಸರ್ಟಿಫಿಕೇಟ್ ಬರ್ಸಿದ್ರೆ ಆಯ್ತು. ತಾತನ ಈ ಮನೆ ನಮ್ದಾಗತ್ತೆ. ಅರ್ಧ ನಿಂಗೆ, ಅರ್ಧ ನಂಗೆ. ಏನಿಲ್ಲ ಅಂದ್ರೂ 2 ಕೋಟಿ ಬರಲ್ವಾ? ಏನ್ ಮಾತಾಡ್ತಾ ಇದೆಯಾ ಸಂಧ್ಯಾ? ಹೂ ಅಣ್ಣ, ತಾತ ಯಾವತ್ತಿದ್ರೂ ಟಿಕೆಟ್ ತಗೊಳ್ತಾರೆ ತಾನೆ. ಒಂದು 5 ವರ್ಷ ಮುಂಚೆ ಸತ್ರು ಅಂದ್ರೆ ಆಯ್ತು. ಯಾರಿಗೇನು ನಷ್ಟ ಇಲ್ಲ. ಆದರೆ ಕೈ ತುಂಬ ಲಾಭ ಅಂತೂ ಇರುತ್ತೆ. ಕೈ ತುಂಬ ದುಡ್ಡು, ನಮ್ಮದೇ ಮನೆ. ಯೋಚನೆ ಮಾಡು. ಕನಸ ಇದು? ನಾನು ಸತ್ಯ ಅಂತ ಅಂದ್ಕೊಂಡೆ. ಪಾಪ, ನಮ್ಮ ಸಮರ್ಥ ಹಾಗೆಲ್ಲ ಮಾಡೋಲ್ಲ. ನನಗೋಸ್ಕರ ತನ್ನ ಜೀವ ಬೇಕಾದ್ರೂ ಬಿಟ್ಬಿಡ್ತಾನೆ. ಆದರೆ ಆ ಓಡ್ ಹೋದವಳನ್ನ ನಂಬೋಕ್ಕಾಗಲ್ಲ. ಹುಷಾರಾಗಿರ್ಬೇಕು. ಮಕ್ಕಳು ಹಾಗೆ ಮಾಡ್ತಾರೆ ಅಂತ ನಾನು ಅವ್ರ ವಿರುದ್ಧ ಕತ್ತಿ ಮಸಿಯೋಲ್ಲ. ದೇವ್ರು ಹೇಗೆ ನಿರ್ಧಾರ ಮಾಡಿರ್ತಾನೋ ಹಾಗೆ ನಾವೆಲ್ಲ ಇರೋದು. ದೇವರ ದಯೆಯಿಂದ ನನಗೆ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಸೊಸೆ, ಮೊಮ್ಮಗ, ಅವನ ಹೆಂಡತಿ ಸಿಕ್ಕಿದ್ದಾರೆ. ಆದ್ರೆ ಪಾರ್ವತಿಗೆ ಪಾಪ ಅಷ್ಟು ಕಷ್ಟನ ಅವಳ ಅದು ಹೇಗೆ ಎದುರಿಸ್ತಿದ್ದಾಳೋ ಏನೋ. ಮಾತಲ್ಲಿ ನಾನು ಜೋರಿರ್ಬೋದು, ಆದರೆ ಖಂಡಿತ ಅವಳಷ್ಟು ಧೈರ್ಯ ಅಂತೂ ನನಗಿಲ್ಲಪ್ಪ. ಇನ್ಮೇಲೆ
ನನಗೆ ಆ ಶೇಷು ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಇಬ್ಬರು ನನ್ನ ಜೀವದ ಗೆಳೆಯರು. ಅವ್ರ ಜೊತೆ ಯಾವಾಗಲೂ ನಾನಿರ್ತೀನಿ, ನನ್ನ ಜೊತೆ ಯಾವಾಗಲೂ ಅವರಿರ್ತಾರೆ. ಮಹೇಶ, ನಾಡಿದ್ದು ಅಮ್ಮನ ಪೂಜೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಎಷ್ಟು ದಿನ ಆಯ್ತಣ್ಣ ಅಮ್ಮನ ಪೂಜೆ ನೋಡಿ? ನೀನು ಹುಷಾರು ತಪ್ಪಿದ ಮೇಲೆ ತುಂಬ ಸಿಂಪಲಾಗಿ ಮಾಡ್ಕೊಂಡು ಬಂದ್ವಿ. ಈಗ ನೀನು ಹುಷಾರಾಗಿದೆಯಲ್ಲ, ಈ ಸಲ ಸ್ವಲ್ಪ ಜೋರಾಗಿ ಮಾಡೋಣ ಅಂತ. ಖಂಡಿತ ಅಣ್ಣ, ನೀನು ಹೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಜೋರಾಗೆ ಮಾಡೋಣ. ಅಜ್ಜಿ ಪೂಜೆ ಅಂದರೆ ಏನಿರುತ್ತೆ? ಅಮ್ಮನ ಪೂಜೆ ಅಂದರೆ ಅವ್ರಿಗೆ ಇಷ್ಟವಾಗಿರೋ ಸೀರೆ, ಹಾರ ಎಲ್ಲದನ್ನು ಅವ್ರ ಫೋಟೋ ಮುಂದೆ ಇಟ್ಟು ಮೊದಲೆಲ್ಲ ಪ್ರತಿ ವರ್ಷ ಪೂಜೆ ಮಾಡ್ತಿದ್ವಿ ಕಂದ. ಇಂಟ್ರೆಸ್ಟಿಂಗ್. ಆಮೇಲೆ ಯಾಕೋ ನಿನಗೆ ನೆನಪಿಲ್ವಾ? ಅವಿ, ನಿನಗೆ ನೆನಪಿರ್ಬೋದಲ್ಲ? ಸ್ವಲ್ಪ ನೆನಪಿದೆ. ಅದೇ ಸಾಬುದಾನ ಹಾಕಿ ಪಾಯಸ ಮಾಡ್ತಿದ್ವಲ್ಲ, ಅಜ್ಜಿಗೆ ಇಷ್ಟ ಅಂತ. ನೋಡ್ದ ಅಣ್ಣ ಹೇಗೆ ನೆನ್ಪಿಟ್ಕೊಂಡಿದ್ದ ನಿನ್ನ ಮಗ? ಸಾಬುದಾನ ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟ. ಅತ್ತೆ ಸೀರೆನೆಲ್ಲ ಆಚೆ ತೆಗೆದು ಐರನ್ ಎಲ್ಲ ಇದೆ ಅಂತ ನೋಡ್ಬೇಕು ಒಂದ್ಸತಿ. ಹೌದೌದು. ಅದಕ್ಕೆ ನೀವು ನಮ್ಮಮ್ಮಂದು ಹಾರ ಹೇಗಿದೆ ಅಂತ ನೋಡಿದ್ದೀರಾ? ಆ ಹಾರನ ಹಾಕೊಂಡ್ರೆ ನಮ್ಮಮ್ಮ ಮಹಾರಾಣಿ ಥರ ಕಾಣೋರು. ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿದ್ರಲ್ಲ ಅದಾ? ಹೌದು ತುಳಸಿಯವರೇ, ಅದೇನೆ. ಏನಣ್ಣ ನೀನು ನಮ್ಮ ಮನೇಲಿ ಏನೇನು ಒಡವೆ ಇದೆ ಅಂತ ಅದಕ್ಕೆ ತೋರಿಸ್ಬೇಕು ತಾನೆ. ಅದಕ್ಕೆ ನೀವಾದರೂ ಕೀ ನಿಮ್ಮ ಹತ್ರನೇ ಇದೆ, ಫ್ರೀ ಆದಾಗ ಏನೇನಿದೆ ಅಂತ ನೋಡಬೇಕು ತಾನೆ. ನನಗೆ ಚಿನ್ನ ಒಡವೆಗಳ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ ಮಹೇಶ್ ಅವರೇ. ಹೌದು ಮಹೇಶ, ತುಳಸಿಯವರ ಸ್ವಭಾವ ಗೊತ್ತಿರೋದಕ್ಕೇನೆ ನಾನು ಅವ್ರಿಗೆ ಅದನ್ನೆಲ್ಲ ತೋರ್ಸಕ್ಕೆ ಹೋಗಿಲ್ಲ. ಆಯಿತು, ಹೇಗೋ ಅಮ್ಮನ ಪೂಜೆ ಮಾಡ್ತಿದ್ದೀವಲ್ಲ, ಆ ನೆಪದಲ್ಲಿ ಎಲ್ಲರೂ ಅಮ್ಮನ ಒಡವೆ ನೋಡ್ದಂಗೆ ಆಗತ್ತೆ. ಅಷ್ಟು ಬೆಲೆ ಬಾಳೋ ಹಾರ ಅಂದರೆ ನಾನು ಅದನ್ನು ಹೇಗೆ ಸುಮ್ಮನೆ ಬಿಡೋಕ್ಕಾಗತ್ತೆ? ಆಮೇಲೆ ಅಣ್ಣ, ಆ ಹಾರನ ಈ ಸಲ ನಾನೇ ಕೈಯಾರ ಅಮ್ಮನ ಫೋಟೋಗೆ ಹಾಕ್ತೀನಿ. ಆಯಿತು ಮಹೇಶ, ಈ ಸಲ ಎಲ್ಲ ನಿಂದೇನೆ. ಯಾರು ಬೇಕಾಗಿತ್ತು? ಮೇಡಮ್, ನನ್ನ ಹೆಸರು ಸುಧಾಕರ್ ಅಂತ, ಅವಿನಾಶ್ ಸರ್ ಆಫೀಸಿಂದ ಬಂದಿದ್ದೀನಿ. ಏನು ಬೇಕು? ಸರ್ ಕಬೋರ್ಡಲ್ಲಿ ಒಂದು ಇಂಪಾರ್ಟೆಂಟ್ ಫೈಲ್ ಇದೆಯಂತೆ, ನೀಲಿ ಬಣ್ಣದ್ದು, ಅದನ್ನು ತರಕ್ಕೆ ಅಂತ ಕಳಿಸಿದ್ದಾರೆ. ಅಮ್ಮ, ಏನಂತೆ? ಯಾರ್ಯಾವರು? ಅವಿ ಆಫೀಸಿಂದ ಬಂದಿದ್ದಾರೆ. ಯಾವುದೋ ನೀಲಿ ಬಣ್ಣದ ಫೈಲ್ ಬೇಕಾಗಿತ್ತಂತೆ. ಸಾರಿ, ಅದು ಯಾವ ಕಾನ್ಫಿಡೆನ್ಷಿಯಲ್ ಫೈಲೋ ಏನೋ, ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ. ಇಷ್ಟಕ್ಕೂ ನೀವು ಅವ್ರ ಆಫೀಸಿಂದನೇ ಬಂದಿದ್ದೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮೇಡಮ್, ಐ ಡಿ ಕಾರ್ಡ್ ಇದೆ ನೋಡಿ ಮೇಡಮ್. ಅವಿನಾಶ್ ಸರ್ ಫೈಲ್ ಮರ್ತ್ಬಿಟ್ರಂತೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಕೂಡ ಶುರುವಾಗುತ್ತೆ. ಅರ್ಜೆಂಟಾಗಿ ತರ ಕೇಳಿದಾರೆ ಮೇಡಮ್, ಪ್ಲೀಸ್. ಇಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ. ನಾನು ಭಾವನ ಹತ್ರ ಮಾತಾಡ್ತೀನಿ, ನೀವು ಹೊರಡಿ. ಪ್ಲೀಸ್ ಮೇಡಮ್, ಅರ್ಜೆಂಟ್ ಇದೆ. ಆ ಫೈಲ್ನ ನಾನು ತೊಗೊಂಡೋಗ್ಲೇಬೇಕು, ಇಲ್ಲಾಂದರೆ ಕೆಲಸ ಹೋಗ್ಬಿಡುತ್ತೆ ಮೇಡಮ್. ಮನೇಲಿ ಹೆಂಡತಿ ಮಕ್ಕಳು ಬೇರೆ ಇದ್ದಾರೆ. ದೀಪಿಕಾ, ಯಾಕೆ ಹಾಗೆ ಮಾತಾಡ್ತೀಯಾ? ಕೊಟ್ಟು ಕಳಿಸೋತಾನೆ. ಅಮ್ಮ, ನಿಮಗೆ ಗೊತ್ತಾಗಲ್ಲ. ಇವರೇನಾದರೂ ಸುಳ್ಳು ಹೇಳ್ಕೊಂಡು ಬಂದಿದ್ರೆ, ಅದು ತುಂಬ ಇಂಪಾರ್ಟೆಂಟ್ ಫೈಲ್ ಆಗಿದ್ರೆ ಏನು ಮಾಡ್ತೀರಾ? ಭಾವಂಗೆ ಫೋನ್ ಮಾಡಿ ಮಾತಾಡೋಣ ಅಂದರೆ ಅವ್ರು ಮೀಟಿಂಗಲ್ಲಿ ಬ್ಯುಸಿ ಇರ್ತಾರೆ. ಮೇಡಮ್, ಲೇಟ್ ಆಗ್ತಾ ಇದೆ ಮೇಡಮ್, ದಯವಿಟ್ಟು ಕೊಡಿ. ದೀಪಿಕಾ, ಇವ್ರು ನೋಡಿದ್ರೆ ಸುಳ್ಳು ಹೇಳ್ತಾ ಇರೋ ಥರ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ರೀ. ತಗೊಳ್ಳಿ, ನೀವು ಜ್ಯೂಸ್ ಕುಡಿತಾರಿ? ಬಂದೆ. ಪೂರ್ಣಿ ಸ್ನಾನ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ನಾನೇ ಹೋಗೋ ಫೈಲ್ ತಂದು ಕೊಡ್ತೀನಿ.
ಇದೇನಾ ನೋಡಿ. ಹೌದು ಮೇಡಮ್, ಇದೇ ಫೈಲು. ಅವಿನಾಶ್ ಸರ್ ವೆಯ್ಟ್ ಮಾಡ್ತಾ ಇರ್ತಾರೆ, ನಾನೇನು ಹೊರಡ್ತೀನಿ. ಥ್ಯಾಂಕ್ ಯು. ಅಮ್ಮ ಯಾಕೆ ಕೊಟ್ಬಿಟ್ರಿ? ಅದು ಏನು ಫೈಲ್ ಆಗಿತ್ತೋ ಏನೋ. ಅವ್ರು ನಿಜವಾಗ್ಲೂ ಆಫೀಸವರೇ ಅಲ್ಲ ಅಂದರೆ ಏನು ಮಾಡ್ತೀರಾ? ಅವ್ರು ಮಾತಾಡೋದನ್ನ ನೋಡಿದ್ರೇ ಪಾಪ ಅನ್ನಿಸ್ತಾ ಇಲ್ವಾ ದೀಪಿಕಾ? ಅವ್ರು ಸುಳ್ಳು ಹೇಳಿರಲ್ಲ. ಅದು ಅಲ್ಲದೆ ನೆನ್ನೆ ಅನಾಥಾಶ್ರಮದವ್ರು ಬಂದಾಗ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ಅನಾಹುತ ಆಯಿತು ಅಂತ ನಿನಗೆ ಗೊತ್ತಲ್ವಾ? ಅಷ್ಟಾದ್ಮೇಲೂ ಇವ್ರ ಮೇಲೆ ಅನುಮಾನ ಪಡೋಕ್ಕಾಗತ್ತಾ? ನಿಮ್ಮಂಥ ಬುದ್ಧನ ನಾನು ಎಲ್ಲೂ ನೋಡಿಲ್ಲ. ನೀವು ಕೊಟ್ಟಿರೋದು ಯಾವುದು, ಅದರಿಂದ ಏನು ಅನಾಹುತ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಸಂಜೆ ಅಷ್ಟರಲ್ಲಿ ಎಲ್ಲ ಗೊತ್ತಾಗಿ ಹಬ್ಬ ಶುರುವಾಗುತ್ತೆ.